ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲರೂ ಎದುರಿಸುವಂಥ ಸಾಮಾನ್ಯ ಸಮಸ್ಯೆ ಬಗ್ಗೆ ಮಾತಾಡೋಣ. ಅದು ಯಾವುದಂದರೆ ಸೂರ್ಯನ ಕಿರಣದಿಂದಾಗುವ ತೊಂದರೆಗಳು, ಧೂಳು ಮಾಲಿನ್ಯದಿಂದಾಗುವ ತೊಂದರೆಗಳು. ಹೊರಗೆ ಹೆಚ್ಚಾಗಿ ಓಡಾಡಿಕೊಂಡಿರೋದ್ರಿಂದ ನಮ್ಮ ಚರ್ಮ ಮಂಕಾಗಿ ಕಪ್ಪಾಗಿ ಕಾಣಿಸ್ತದೆ. ನಾವು ಬಜಾರ್ನಲ್ಲಿರುವಂಥ ಹಲವಾರು ಪ್ರಾಡಕ್ಟ್ಗಳನ್ನು ತಗೊಂಡು ತಾತ್ಕಾಲಿಕವಾಗಿ ಯೂಸ್ ಮಾಡಿ ಅದರಿಂದ ನಮಗೆ ಯಾವುದೇ ಫಲಿತಾಂಶ ದೊರಕದೇ ಇರ್ಬೋದು. ಕೆಲವೊಮ್ಮೆ ಅವು ನಮ್ಮ ಚರ್ಮಕ್ಕೆ ಕೂಡ ಸೂಟ್ ಆಗದೆ ಕೂಡ ಇರ್ಬೋದು. ಅದಕ್ಕಾಗಿ ಇಂದು ನಾನು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತೇನೆಂದರೆ, ಸರಳ ನೈಸರ್ಗಿಕ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದಂತ ಒಂದು ಚರ್ಮದ ಆರೈಕೆ. ಈ ವಿಧಾನಕ್ಕೆ ನಮಗೆ ಬೇಕಾಗಿರುವುದು ಕೇವಲ 3 ವಸ್ತುಗಳು. ಅದೇನೆಂದರೆ ಕಡಲೆ ಹಿಟ್ಟು, ಅರಶಿನ ಪುಡಿ ಮತ್ತು ರೋಸ್ ವಾಟರ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಸಣ್ಣ ಬೌಲ್ ತೆಗೆದುಕೊಳ್ಳಿ. ಅದಕ್ಕೆ 2 ಚಮಚ ಕಡಲೆ ಹಿಟ್ಟು ಹಾಕಿ. ಈ ಕಡಲೆ ಹಿಟ್ಟು ಉಂಟಲ್ಲ, ನಮ್ಮ ಚರ್ಮದಲ್ಲಿರುವಂತಹ ಧೂಳು ಎಣ್ಣೆ ಅಂಶ ತೆಗಿಲಿಕ್ಕೆ ಸಹಾಯ ಮಾಡುತ್ತದೆ. ನಂತರ ಅದಕ್ಕೆ 1 ಚಿಟಿಕೆ ಅರಶಿನ ಪುಡಿ ಹಾಕಿ. ಈ ಅರಶಿನ ಪುಡಿಯನ್ನು ನಮ್ಮ ಸಂಪ್ರದಾಯದಲ್ಲಿ ಒಂದು ಮಹತ್ವದ ಸ್ಥಾನ ಪಡೆದಿದೆ. ಇದು ನಮ್ಮ ಚರ್ಮಕ್ಕೆ ನೈಸರ್ಗಿಕ ಕಾಂತಿ ಕೂಡ ಕೊಡುತ್ತದೆ. ಈಗ ಈ 2 ಅರಶಿನ ಮತ್ತು ಕಡಲೆ ಹಿಟ್ಟಿಗೆ ಈ ರೋಸ್ ವಾಟರನ್ನು ಸೇರಿಸಿ ನಿಧಾನವಾಗಿ ಸೇರಿಸ್ತಾ ಬನ್ನಿ. ಪೇಸ್ಟ್ ಗಟ್ಟಿ ಆಗಬಾರ್ದು, ಸ್ವಲ್ಪ ಸ್ಮೂತ್ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇದರಿಂದ ಈ ರೋಸ್ ವಾಟರಿಂದ ನಮ್ಮ ಚರ್ಮ ತಂಪಾಗಿಡುತ್ತದೆ, ಒಂದು ಫ್ರೆಶ್ನೆಸ್ ಫೀಲ್ ಕೊಡ್ತದೆ. ಈ ಪೇಸ್ಟನ್ನು ಮುಖದಲ್ಲಿ ಎಲ್ಲೆಲ್ಲ ಟ್ಯಾನ್ ಆಗಿರ್ತದೆ ನೋಡಿ ಅಲ್ಲಿ ಹಚ್ಚಿ, ಅಥವಾ ಫುಲ್ ಮುಖಕ್ಕೂ ಕೂಡ ಹಚ್ಬೋದು. ಗಟ್ಟಿಯಾಗಿ ಸ್ಕ್ರಬ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಸ್ವಲ್ಪ ನಿಧಾನವಾಗಿ ಹಚ್ಚಿ ಸ್ಕ್ರಬ್ ಮಾಡಿ. ಇದನ್ನೊಂದು 10-15 ನಿಮಿಷ ಒಣಗಲಿಕ್ಕೆ ಬಿಡಿ. ಸ್ಕ್ರಬ್ ಮಾಡಿದ ನಂತರ ಒಣಗಿದ ನಂತರ ರೌಂಡ್ ಶೇಪಲ್ಲಿ ನಿಧಾನಕ್ಕೆ ತೊಳೆಯಿರಿ. ಮತ್ತು ನಾವು ಡೈಲಿ ಹೇಗೆ ತೊಳಿತೇವೆ ನೋಡಿ ಆ ಥರ ವಾಶ್ ಮಾಡಿ. ಈ ವಿಧಾನವನ್ನು, ಈ ಪೇಸ್ಟ್ ಇದೆಲ್ಲ, ಅದನ್ನು ಒಂದು ವಾರಕ್ಕೆ 1-2 ಬಾರಿ ಮಾಡಿ. ಚರ್ಮ ಕ್ಲೀನಾಗಿ ಕಾಣ್ತದೆ. ಮತ್ತು ಯಾವುದೇ ಹೊಸ ವಿಧಾನವನ್ನು ಪ್ರಯತ್ನಿಸೋ ಮೊದಲು ಪ್ಯಾಚ್ ಟೆಸ್ಟ್ ಅಂತೇಳಿ ಮಾಡಿಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬರ ಚರ್ಮ ಕೂಡ ವಿಭಿನ್ನವಾಗಿರುತ್ತದೆ. ಇದನ್ನು ಸೌಮ್ಯವಾಗಿ ಆರೈಕೆ ಮಾಡೋದು ಒಳ್ಳೆಯದು. ಪ್ಯಾಚ್ ಟೆಸ್ಟ್ ಅಂದರೆ ನಿಮ್ಮ ಕೈಗೆ ಸ್ವಲ್ಪ ಹಾಕಿ ನೋಡಿ. ಇದರಿಂದ ನಿಮಗೆ ಸ್ಕಿನ್ ಎಲರ್ಜಿ ಅಥವಾ ಸ್ಕಿನ್ ಇರಿಟೇಷನ್ ಏನೂ ಇಲ್ಲ ಅಂತೇಳಿದರೆ ಫೇಸ್ಗೆ ಹಚ್ಕೊಳ್ಬೋದು. ಮತ್ತು ಇಂದಿನ ಈ ಸರಳ ಚರ್ಮ ಆರೈಕೆ ಸ್ಟೋರಿ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ನೈಸರ್ಗಿಕ ಟಿಪ್ಸಿಗಾಗಿ ಫಾಲೋ ಮಾಡಿ. ಧನ್ಯವಾದಗಳು.